ಇಷ್ಟೊಂದು ಹಣನ ಡಿಪಾರ್ಟ್ಮೆಂಟ್ಗೆ ಕೊಟ್ರಾ? ಅಲ್ಲಮ್ಮ, ನಮ್ಮ ಸ್ಟಾಫ್ನವರಿಂದ ಅಶೋಕ್ ಕುಮಾರ್ ಸಾಹೇಬರು ಕಲೆಕ್ಟ್ ಮಾಡಿದ್ದು. ಹಂಗಾದ್ರೆ ಬೇಡ ನೋಡಿ, ಸುಮ್ಗೆ ಬಂದ ಹಣನ ತಗೊಳ್ಳೋದಿರ್ಲಿ. ನೋಡಿದ್ರು ಅವ್ರಿಗೆ ಕೋಪ ಬರುತ್ತೆ. ದಯವಿಟ್ಟು ಅವ್ರಿಗೆ ಬರೋದ್ರೊಳಗೆ ನೀವು ಹೊರಟೋಗ್ಬಿಡಿ. ಈ ಹಣ ನೀವು ತಗೊಳ್ದೆ ಹೋದ್ರೆ ಅಶೋಕ್ ಕುಮಾರ್ ಅವರು ತುಂಬಾ ಬೇಜಾರು ಮಾಡ್ಕೋತಾರೆ. ಎಲ್ಲಿ ನೋಡಿದ್ರು ಹಿಂದೂ ಮುಸ್ಲಿಂ ಹಿಂದೂನ ಹೊಡೆಯೋಕೆ ಅಂತ ಕಾಯ್ತಿರುವಾಗ ನಾನೊಬ್ಬ ಮುಸ್ಲಿಂ ಅನ್ನೋದನ್ನ ಮರೆತು ಅಣ್ಣನ ಸ್ಥಾನದಲ್ಲಿ ನಿಂತು ಸಹಾಯ ಮಾಡ್ತಿದ್ದಾರೆ. ಈಗ ನಾವು ಈ ಹಣನ ಬೇಡ ಅಂದ್ರೆ ಅವರಿಗೆ ನಿಜವಾಗ್ಲೂ ಬೇಜಾರಾಗ್ತದೆ. ಕೊಡಿ. ಬರ್ತೀವಪ್ಪ, ನೀನ್ ಆರೋಗ್ಯ ಚೆನ್ನಾಗಿ ನೋಡ್ಕೋ. ಬರ್ತೀನಣ್ಣ. ಅಶೋಕ್ ಕುಮಾರ್ ಅವರು ಬರೀ ಅಣ್ಣ ಅಲ್ಲ ಬೇಗಂ. ನಾನು ಸೋತಾಗ ನನ್ನ ಬಾಳಲ್ಲಿ ಸ್ಫೂರ್ತಿನ, ನಾನು ಕಳಕೊಂಡ ನನ್ನ ಮಗಳ ಪ್ರೀತಿನ, ಅವರು ಗೆದ್ದಾಗ ನನಗೂ ಕೀರ್ತಿನ ಹಂಚಿದ ಮಹಾನುಭಾವ. ಹಿ ಇಸ್ ರಿಯಲಿ ಗ್ರೇಟ್. ಹಿ ಇಸ್ ಅ ಮಾಸ್ಟರ್ ಪೀಸ್. ದಿಸ್ ಇಸ್ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಫೈಲ್ ಸರ್. ಕೂತ್ಕೊಳ್ಳಿ. ಅಶೋಕ್ ಕುಮಾರ್ ಮಹಾ ಒರಟು ಸ್ವಭಾವ ಸರ್, ಮುಂಗೋಪಿ ಕೂಡ. ಆತ ನಿಮ್ಮ ಹತ್ರ ನಡ್ಕೊಂಡ ರೀತಿನೂ ನಮಗ್ ಗೊತ್ತಾಗಿದೆ. ನಾನು ಐಜಿ ಹತ್ರ ಮಾತಾಡಿ ಅವ್ರ ಮೇಲೆ ಏನ್ ಆಕ್ಷನ್ ತಗೋಬೇಕು ಅಂತ ತೀರ್ಮಾನ ಮಾಡ್ತೇನೆ. ಮೇಡಮ್ ಇಂದ ಫೋನ್. ಹಲೋ. ಹಾ, ಏನ್ ಮೇಡಮ್ ಅರ್ಜೆಂಟಾಗಿ ಬರಕ್ಕೆ ಹೇಳ್ತಲ್ಲ? Mr. Ashok, from tomorrow onwards, you're not a sub-inspector of police. Yes. ನಿಮ್ಮ ಪರ್ಸನಲ್ ಫೈಲ್ನ ಸಿ ಎಂ ಮುಂದೆ ಪ್ರೊಡ್ಯೂಸ್ ಮಾಡಾಯಿತು. ಕರೆ ಬಂದಾಗ ನಿಮ್ಮ ಐಆರ್ ಆಫೀಸರ್ಸ್ ಮುಂದೆ ಅಟೆಂಡ್ ಮಾಡಬೇಕು. ಕಾರಣ ಏನು ಅಂತ ತಿಳ್ಕೊಬೋದಾ ಮೇಡಮ್? ಅದರ ಅವಶ್ಯಕತೆ ಈಗಿಲ್ಲ. ಯು ಹ್ಯಾವ್ ಟು ಫೇಸ್ ಇಟ್ ಅಂಡ್ ಗೆಟ್ ರೆಡಿ ಫಾರ್ ಇಟ್. Personally look after all the arrangements. Okay? Okay, sir. Mr. Ashok Kumar, ಮೊನ್ನೆ ಪೊಲೀಸ್ ಕಮಿಷನರ್ ಬೈದ್ರಂತೆ. ಐ ಜಸ್ಟ್ ವಾಂಟ್ ಟು ವಾರ್ನ್ ಯು. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇಟ್ಸ್ ನಾಟ್ ಓನ್ಲಿ ಸಕ್ಸಸ್ ವಿಚ್ ಮ್ಯಾಟರ್ಸ್, ಇವನ್ ಕ್ಯಾರೆಕ್ಟರ್. ಟ್ರೈ ಟು ಕಲ್ಟಿವೇಟ್ ಇಟ್. ಓಕೆ? ಇವತ್ತು ಪೊಲೀಸ್ ದಿನಾಚರಣೆ. ಸಮಾಜ ಘಾತಕರನ್ನ ಹಿಡಿಯೋಕೆ ತಮ್ಮ ಪ್ರಾಣನೇ ಪಣವಾಗಿಟ್ಟು ಕರ್ತವ್ಯನೇ ದೇವರು ಅಂತ ತಿಳ್ಕೊಂಡಿರೋ ಸಾಹಸಿಗಳನ್ನ ಗೌರವಿಸುವುದಕ್ಕೋಸ್ಕರ ಈ ವೇದಿಕೆಯನ್ನು ಉಪಯೋಗಿಸ್ಕೋತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟ್ಗೆ ಯಶಸ್ಸು ದೊರಕಬೇಕಾದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ, ಕಿರಿಯ ಅಧಿಕಾರಿಗಳ ಸಹಾಯನೂ ಬೇಕೇ ಬೇಕು ಅನ್ನೋದನ್ನ ಶ್ರೀಯುತ ಅಲ್ಲಾ ಬಕ್ಷರವರು ಸಾಧಿಸಿ ತೋರಿಸಿದ್ದಾರೆ. ಅಲ್ಲಾ ಬಕ್ಷರವರಿಗೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಬಡ್ತಿ ನೀಡ್ತಾ ಇದ್ದೀವಿ. ಹಾಕಿ ತೊಟ್ಟ ಮಾತ್ರಕ್ಕೆ ನಾವು ಕಟಕರಲ್ಲ, ಸಲ್ಯೂಟ್ ಹೊಡೆಯೋ ಯಂತ್ರಗಳೂ ಅಲ್ಲ. ನಮ್ಮ ಕೈಯಲ್ಲಿರೋ ಕೋಲು ಅಪರಾಧಿಗಳನ್ನ ದಂಡಿಸೋದಷ್ಟೇ ಅಲ್ಲ, ಅಂಧರಿಗೆ ದಾರಿಗೋಲು, ಅಶಕ್ತರಿಗೆ ಊರುಗೋಲಾಗಬೇಕು. ನಮ್ಮಲ್ಲಿ ಪ್ರೀತಿ, ಪ್ರೇಮ, ವಿಶ್ವಾಸ ಇರಬೇಕು. ಅದಿರೋದ್ರಿಂದಲೇ ACP ಅರುಂಧತಿಯವರು ನಮ್ಮನ್ನ ಕೇಳ್ಕೊಂಡಿದ್ರಿಂದ ನಾವು ಈ ವಿಷಯನ ಯಾರಿಗೂ ಹೇಳಲಿಲ್ಲ. ಈ ಸಮಾರಂಭದಲ್ಲಿ ಮೇಲಧಿಕಾರಿಯಾಗಿರದೆ ಒಬ್ಬ ಗೃಹಿಣಿಯಾಗಿ ಜನಗಳ ಮಧ್ಯೆ ಕುಳಿತು ಸಂತೋಷ ಪಡಬೇಕು ಅನ್ನೋದೇ ಆಕೆ ಆಸೆ. ಅದಕ್ಕೆ ಕಾರಣ ಮಿಸ್ಟರ್ ಅಶೋಕ್ ಕುಮಾರ್ ಅವರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಡ್ತಿ ಕೊಡ್ತಾ ಇರೋದು. ಅಶೋಕ್ ಕುಮಾರ್ ಅವರು ಯಾರನ್ನು ಹುಡುಕ್ತಾ ಇದ್ದಾರೆ ಅಂತ ನಮಗ್ ಗೊತ್ತು. ಅವರು ಸಮಯಕ್ಕೆ ಸರಿಯಾಗಿ ಬಂದೇ ಬರ್ತಾರೆ. ಈಗ ನೀವು ಸ್ಟೇಜ್ ಮೇಲೆ ಬಂದು ಪ್ರಮೋಷನ್ ತಗೋಬೇಕು.
ಮಾಡಿ please. Please, come on, please, help me. ನಿನ್ ಕೈ ತೆಗಿ, ಉಜ್ಬೇಡ, ಬಿಡು, ಹಾಗೇರು ಹಾಗೇರು ಹಾಗೇರು. ಈಗ ನೀನು ಕ್ಲಿಯರ್ ಆಗಿ ಕಾಣ್ತಾ ಇದೀಯ. ಎಷ್ಟೇ ಧೂಳ್ ಬಿದ್ರು ನೀನ್ ನನ್ ಕ್ಲಿಯರ್ ಆಗಿ ಕಾಣ್ತೀಯ. ಯಾಕೆ ಹೇಳು? ಇನ್ಯಾಕೆ? ಭಕ್ತಿಯಿಂದ ಪೂಜೆ ಮಾಡ್ತೀಯ, ದೇವರು ಪ್ರತ್ಯಕ್ಷ ಆಗ್ತಾರೆ. ಇದಕ್ಕೇನು ಕಮ್ಮಿ ಇಲ್ಲ. ಅಶೋಕ್, ಮೊನ್ನೆ ಒಂದು ಆರ್ಟಿಕಲ್ ಓದ್ದೆ. 1982 ಅಲ್ಲಿ ಆಪ್ಟೋಗ್ರಾಫಿ ಪ್ರಾಸೆಸ್ ನಿಂದ ಒಂದು ಕೇಸ್ ಕಂಡುಹಿಡಿದಿದ್ದಾರೆ. ಅದು ಹೇಗೆ ಅಂದ್ರೆ, ಒಬ್ಬ ನರ್ಸ್ನ ಯಾರೋ ಡಾಕ್ಟರ್ ರೇಪ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ. ಅದನ್ನ ಅವಳ ಕಣ್ ಇಮೇಜಿನ್ ಇಂದ ಮೈಕ್ರೋ ಫಿಲ್ಮ್ ತೆಗೆದು ಯಾರ ಅಪರಾಧಿ ಅಂತ ಕಂಡುಹಿಡಿದಿದ್ದಾರೆ. ಹಾಗೆ ನನಗೂ ಒಂದು ಆಸೆ ಇದೆ. ಏನು, ನೀನು ಆ ಥರದೊಂದು ಕೇಸ್ ಕಂಡುಹಿಡಬೇಕು ಅಂತ? ಈಗ ನೀನು ನೋಡ್ತಾ ಇದೀನಲ್ಲ, ಹೀಗೆ ಸಡನ್ನಾಗಿ ಸತ್ತೋಗ್ಬೇಕು. ಆಗ ನಿನ್ನ ಇಮೇಜ್ ನನ್ನ ಕಣ್ಣಲ್ಲಿ ಹಾಗೆ ಇರುತ್ತೆ. ಸ್ಟಾಪ್ ಇಟ್. ಈ ಸೀರಿಯಸ್ ಫೇಸ್ ಹಿಂದೆ ಸೆಂಟಿಮೆಂಟ್ ಬೇರೆ ಇದೆಯಾ? ಯಾಕೆ ಇರಬಾರ್ದಾ? ನಾನೇನು ಮನುಷ್ಯ ಅಲ್ವಾ? ನನಗೆ ಹೃದಯ ಅಲ್ವಾ? ಅಲ್ಲ ಬಾಕ್ಷ್, ಐ ಬ್ಯಾಂಕ್ಗೆ ಫೋನ್ ಮಾಡು. ಗೌತಮಲ್ಲಿ ಇಲ್ಲ ಇದ್ದ ಸರ್, ಹೊಟ್ಟೆ ನೋವು ಅಂತ ಹೇಳ್ದ, ಡಾಕ್ಟರ್ ಹತ್ರ ಕಳ್ಸ್ಕೊಟ್ಟಿದ್ದೀನಿ ಸರ್. ಡಾಕ್ಟರ್ ಹತ್ರ? ಹೌದು ಸರ್. ಡೋಂಟ್ ವೆರಿ ಗೌತಮ್, ಏನು ಭಯ ಇಲ್ಲ. ಫುಡ್ ಪಾಯ್ಸನ್ ಆಗಿದೆ ಅಷ್ಟೇ. 1-2 ದಿವಸ ನಾನ್ ವೆಜ್ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್, ಇವನ್ ಬಂದು ಎಷ್ಟೊತ್ತಾಯ್ತು? 2 hours ಇಂದ ಇಲ್ಲೇ ಇದ್ದಾನೆ ಸರ್. ನಾನೇ ಇಂಜೆಕ್ಷನ್ ಕೊಟ್ಟು ಅಬ್ಸರ್ವೇಷನ್ ಇಟ್ಟಿದ್ದೆ. ಹೌದು ಸರ್, ನಾನು ಕಳ್ಸ್ಕೊಡಲ್ಲ ಅಂತ ಹೇಳಿದೆ. ಮಿನಿಸ್ಟರ್ ಮಗ ಏನೋ ಹೆಚ್ಚು ಕಮ್ಮಿ ಆದ್ರೆ ಈಗಲೇ ಲಾಕಪ್ ಡೆತ್ ಅಂತ ಜನ ರೋಸ್ ಹೋಗಿದ್ದಾರೆ. ಇನ್ನು ಮೆಡಿಸಿನ್ ಕೊಡದೆ ಸತ್ತು ಹೋದ್ರೆ ಆ ಕೆಟ್ಟ ಹೆಸರು ನಮಗ್ ಸರ್.
ಮಿಸ್ಟರ್ ಅಶೋಕ್ ಕುಮಾರ್, ವಾಟ್ ಇಸ್ ಇಟ್? ಪರ್ಮಿಷನ್ ಇಲ್ಲದೆ ಇಲ್ಲಿಗೆ ಬರೋಗಿಲ್ಲ. ನಿಮ್ಗೆ ಹೇಳ್ತಾ ಇರೋದು, ಗೆಟ್ ಔಟ್ ಫ್ರಮ್ ಹಿಯರ್. ಎಸ್ ಪಿ ವೇಟ್. ಏನೋ ಹಾಗೆ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಏನೋ ಮಾಡ್ತೀಯಾ? ಮರ್ಡರ್ ಮಾಡ್ತೀಯಾ? ಮಾಡು ನೋಡೋಣ. ಕಮಾನ್, ಕಿಲ್ ಮೀ.